ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಕ್ಸ್ ಕನ್ನಡ. ಇವತ್ತಿನ ಒಂದು ವಿಡಿಯೋದಲ್ಲಿ ತೊಗರಿ ಕಾಳು ಸಾರು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಈಗ ಅಮ್ಮ ಬದನೆಕಾಯಿ ಆಲೂಗೆಡ್ಡೆನ ಹೆಚ್ಚಿಟ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ಈ ಕಡೆ ತೊಗರಿ ಕಾಳನ್ನ ಬೇಯಿಸ್ಕೊತಿದ್ದಾರೆ. ಓಕೆನಾ, ಸ್ಟಾರ್ಟ್. ಈಗ ಸಾಂಬಾರು ಮಸಾಲೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ತೆಂಗಿನಕಾಯಿ ಹಾಕಿದ್ದೀನಿ, ಶುಂಠಿ ಹಾಕೊಂಡಿದ್ದೀವಿ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀವಿ ನೋಡಿ. ಈಗ ಕೊತ್ತಂಬರಿ ಸೊಪ್ಪು ಆದಮೇಲೆ ಚಕ್ಕೆ ಮತ್ತು ಲವಂಗ ಹಾಕೋಬೇಕು. ಇದಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡೋರು ಬೆಳ್ಳುಳ್ಳಿ ಹಾಕೋಬೋದು, ನಾವು ಯೂಸ್ ಮಾಡೋಣ, ಸೊ ಹಾಕೋತಿಲ್ಲ. ಇವಾಗ ಹುರ್ಗಡ್ಲೆ ಹಾಕೋತಿದ್ದೀವಿ. ಈಗ ನೋಡಿ ಕಾಳು ಬೆಂದಿದೆ, ಸೊ ನಾವು ನೀರೊಳಗೆ ಕಟ್ ಮಾಡ್ಕೊಂಡು ಇಟ್ಕೊಂಡು ತರಕಾರಿ ಅದನ್ನು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ನಾವು ಜಾರಿಗೆ ಆವಾಗಲೇ ಕಡಲೆ ಹಾಕೊಂಡಿದ್ವಲ್ಲ, ನಮಗೆ ಟೊಮ್ಯಾಟೊ ಹಾಕೋಬೇಕು. ಈಗ ಜಾರಲ್ಲಿ ಏನೇನು ಹಾಕೊಂಡಿದ್ವಿ ಅದನ್ನೆಲ್ಲ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಅದ್ರ ಜೊತೆಗೆ ಹುಳಿ ಪುಡಿ ಹಾಕ್ಕೊಂಡು ಇನ್ನೊಂದು ಸಲ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ತೊಗರಿ ಕಾಳು ನಾವು ಹಾಕಿರೋ ತರಕಾರಿ ಎಲ್ಲ ನೀಟಾಗಿ ಬಂದಿದೆ. ಸೊ ನಾವು ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಕಲರ್ಫುಲ್ಲಾಗಿದೆ ನೋಡಿ. ಈಗ ನಾವು ಮಸಾಲೆ ಹಾಕೋತಿದ್ದೀವಿ, ರುಬ್ಬಿಟ್ಕೊಂಡಿದ್ಮೇಲೆ ಆ ಮಸಾಲೆನ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. 15 ಮಿನಿಟ್ಸು ಇದು ಚೆನ್ನಾಗಿ ಕುದಿಬೇಕು. ನೋಡಿ ಫ್ರೆಂಡ್ಸ್, ಇದಕ್ಕೆ ಒಗ್ಗರಣೆ ಹಾಕೊಂಡಿದ್ದೀವಿ. ನಮ್ಮ ಸಾರು ರೆಡಿ ಇದೆ. ಬಿಸಿ ಅನ್ನಕ್ಕೆ ಹಾಕೋತೀನಿ, ಸೂಪರಾಗಿರುತ್ತೆ. ಇದ್ರ ಜೊತೆ ಆಲೂಗೆಡ್ಡೆ ಎಲ್ಲ ತುಂಬ ಸೂಪರಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ. ಇದುವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.